ನಮಸ್ಕಾರ, ಎಲ್ಲರಿಗೂ ಮಾಮ್ ಸ್ಟೋರಿ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನೀವು ಯಾವುದೇ ಫೇಸ್ ವಾಶ್ ಬಳಸದೆ ಹಾಗೂ ಯಾವುದೇ ಸೋಪ್ ನಿಮ್ಮ ಮುಖಕ್ಕೆ ತಾಕದೆ ಹೇಗೆ ನೀವು ನ್ಯಾಚುರಲ್ ಆಗಿ ಬರೀ ಒಂದೇ ಇಂಗ್ರೀಡಿಯೆಂಟಲ್ಲಿ ಫೇಸ್ ವಾಶ್ ಪೌಡರ್ ಮಾಡ್ಕೋಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನಾನು ಮೈಸೂರು ಬೇಳೆ ತಗೊಂಡಿದ್ದೀನಿ. ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಒಣಗಿದ ಕೂಡಲೇ ನಾನು ಮಿಕ್ಸಿನಲ್ಲಿ ಗ್ರೈಂಡ್ ಮಾಡ್ಕೊತಿದ್ದೀನಿ. ಅದು ಸಣ್ಣದಾಗಿ ಪೌಡರ್ ಆಗಬೇಕು. ಅದು ಆಗೋವರೆಗೂ ನೀವು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಾಗುತ್ತಲ್ವ ಓಪನ್ ಮಾಡಿ ನೋಡಿದ್ರೆ ಎಷ್ಟು ಪೌಡರ್ ಆಗಿದೆ ಅಂತ. ಸೊ ನೋಡಿ, ಈ ಹದಕ್ಕೆ ಬಂದರೆ ಸಾಕು. ಇದನ್ನು ನಾನೊಂದು ಬಾಕ್ಸ್ ಒಳಗಡೆ ಹಾಕ್ಕೊಂಡು ಇಟ್ಕೊತೀನಿ. ಈಗ ನೀವು ಕೊಬ್ಬರಿ ತುರಿ ಎಲ್ಲ ಮಾಡ್ಕೊಂಡ್ಮೇಲೆ ಅಥವಾ ಕೊಬ್ಬರಿ ಚಟ್ನಿ ಆದರೂ ಮಾಡಿರ್ತೀರ, ಬಟ್ ಅದರ ಚಿಪ್ಪೆ ಉಳಿದಿರುತ್ತಲ್ವ, ಅದನ್ನು ಬೀಸಾಡೋ ಬದಲು ಇದೇನೇನಿದೆ ಇದೆಲ್ಲ ನೀವು ಕರೆಕ್ಟಾಗಿ ನೀಟಾಗಿ ತೆಗೆದುಕೊಂಡು ನಾರಂತ ಏನು ಹೇಳ್ತೀವಿ ಇದನ್ನೆಲ್ಲ ತೆಗ್ದಿದ್ದಾದ ಮೇಲೆ ನೋಡಿ ಈ ಥರ ಆದರೂ ಬರುತ್ತೆ. ಇಲ್ಲಿ ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತದೆ ಅಲ್ವ, ಆವಾಗಲಿಂದ ಮತ್ತು ಇದನ್ನು ನಾನು ಜಾಸ್ತಿ ದಿನದಿಂದ ಯೂಸ್ ಮಾಡ್ತಿದ್ದೀನಿ. ಅದಕ್ಕೆ ಇದು ಈ ಕಲರ್ ಆಗಿದೆ, ಮೆರೂನ್ ಕಲರ್. ಇದು ನನ್ನ ಚಿಕ್ಕ ಬಟ್ಲು ತುಂಬಾ ಇಷ್ಟ. ಸೊ ಇದನ್ನು ನೀವು ಇಟ್ಕೋಬೋದು. ನಾನು ಜಾಸ್ತಿ ಯೂಸ್ ಮಾಡೋದು ಇದನ್ನೇ. ಸೊ ನೀವು ಒಳಗಡೆ ನೋಡ್ತಿರ್ಬೋದು ಹೇಗಿದೆ ಅಂತ. ಇದೆಲ್ಲ ನೀವು ಯೂಸ್ ಮಾಡಿದ್ರೆ ನ್ಯಾಚುರಲ್ ಆಗಿ ಹಾಕೋ ಥರ ಫೀಲ್ ಬರುತ್ತೆ ನಿಮಗೆ. ಮತ್ತು ಎಲ್ಲ ನೀವು ನ್ಯಾಚುರಲ್ ಆಗಿ ಮಾಡ್ಕೋತಿರ್ತೀರ. ಪ್ಲಾಸ್ಟಿಕ್ ಕಪ್ ಅಥವಾ ಬೇರೆ ಕಪ್ ಯೂಸೇಜ್ ಏನೂ ಇರಲ್ಲ. ಸೊ ಇದನ್ನು ಮೊದಲು ತೊಗೊಳ್ಳಿ. ಮತ್ತು ನೀವು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡೋ ಮುಂಚೆ ನೀಟಾಗಿ ತೊಳೆದ್ಕೊಂಡು ಇಟ್ಕೊಂಡಿರಿ, ಅವಾಗ ನೀಟಾಗೂ ಇರುತ್ತೆ. ಸೊ ಇದಕ್ಕೆ ನಾನು ಈಗ ನಮ್ಮಮ್ಮ ರೆಡಿ ಮಾಡಿಕೊಂಡು ಕೊಟ್ಟಿರುವಂತಹ ಮೈಸೂರು ಬೇಳೆ ಈ ಹದಕ್ಕೆ ಬಂದಿರುತ್ತಲ್ವ, ಇದನ್ನು ಪೌಡ್ರ್ ಮಾಡ್ಕೊಂಡು ಒಂದು ಬಾಕ್ಸಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ನಾನು ದಿನ ಬೆಳಗ್ಗೆ ಮತ್ತು ಸಂಜೆ ಒಂದು ಸಲ ಟ್ವೈಸ್ ಫೇಸ್ ವಾಶ್ ಮಾಡ್ಕೋತೀನಿ. ಬರೀ ಇದರಲ್ಲೇ ಮಾಡ್ಕೊಳ್ಳೋದು. ಸೊ ಇದನ್ನು 1 ಸ್ಪೂನ್ ತೊಗೊಂಡ್ರೆ ಸಾಕು. ಸೊ ಇದನ್ನು ಇದರಲ್ಲಿ ಹಾಕ್ಕೊಳ್ಳೋಣ ಈಗ. ಸೊ 1 ಸ್ಪೂನ್ ಹಾಕ್ಕೊತಿದ್ದೀನಿ, ನೋಡ್ತಿದ್ದೀರಾ ಅಲ್ವಾ. ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ಇದನ್ನು ಚೆನ್ನಾಗಿ ಕಲಿಸ್ಕೊಬೇಕು. ನಾನು ಕಲಿಸಿದಾದ್ಮೇಲೆ ನಿಮ್ಗೆ ತೋರಿಸ್ತೀನಿ. ಸೊ ಇದನ್ನು ನೀವು ಸ್ಮೂತಾಗಿ ಒಂಥರ ಪೇಸ್ಟ್, ಇವಾಗ ಕ್ರೀಮ್ ಎಲ್ಲ ಹೇಗಿರುತ್ತಲ್ವ, ಸೊ ಆ ಹದಕ್ಕೆ ಬರೋವಷ್ಟು ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಅಲ್ವಾ, ಇಷ್ಟು ತೆಳುವಾಗಿದ್ದರೆ ಸಾಕು. ಈ ಥರ ಪೇಸ್ಟ್ ಥರ ಆಗಿರಬೇಕು. ಇವಾಗ ನೀವು ಇವಾಗ ಹೆಂಗಿದೆ ಹೀಗೆ ಹಾಕ್ಕೋಬೋದು. ಬಟ್ ನಾನು ಇದಕ್ಕೆ ಅಡಿಷ್ನಲಾಗಿ ಕೊಕೊನಟ್ ಆಯಿಲ್ನ ಸ್ವಲ್ಪ ಹಾಕ್ಕೋತೀನಿ. ಒಂದು 2 to 3 ಡ್ರಾಪ್ಸ್ ಅಷ್ಟು ಸಾಕು. ಇದನ್ನು ಇನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಏನಕ್ಕೆ ಮೇಯ್ನಾಗಿ ಕೊಕೊನಟ್ ಆಯಿಲ್ ಕೂಡ ಹಾಕ್ಕೋತೀನಿ ಅಂದರೆ, ಕೆಲವ್ರಿಗೆ ಅನಿಸ್ಬೋದು ಇದು ಆಯಿಲ್ ಆಗೋಗ್ಬಿಡ್ಬೋದಲ್ವ ಸ್ಕಿನ್ನು ಅಪ್ಲೈ ಮಾಡಿದ ನಂತರ. ಏನೂ ಆಗೋಲ್ಲ. ಇದು ನಿಮಗೆ ಸ್ಕಿನ್ ಟೆಕ್ಸ್ಚರ್ ಬಂದು ಶೈನಿ ಆಗುತ್ತೆ. ಹಾಗೆ ಇದು ನ್ಯಾಚುರಲ್ ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ ನಿಮ್ಮ ಸ್ಕಿನ್ ಕೂಡ ಯಾವುದೇ ರೀತಿ ಕೆಮಿಕಲ್ಸಿಂದ ಆ್ಯಡ್ ಆಗಿರೋಲ್ಲ. ಸೊ ಈ ಥರ ಮಾಡಿಕೊಂಡ್ರೆ ನೀವು ಹಾಗೆ ಇವಾಗ ನೋಡಿ, ನಾನು ಕಲಸಿದಾದ್ಮೇಲೆ ಇದನ್ನು ನೀವು ಎಷ್ಟೊತ್ತು ಬೇಕಾದರೂ ಸ್ಟೋರ್ ಮಾಡ್ಕೋಬೋದು. ಇವಾಗ ನಾನು ಬೆಳಗ್ಗೆ ಒಂದು ಮಾಡ್ಕೊಂಡಿದ್ದೆ, ನಿಮ್ಗೆ ತೋರಿಸೋಣ ಅಂತ ಹಾಗೆ ಇಟ್ಟಿದ್ದೀನಿ. ಅದರಲ್ಲಿ ಆಯಿಲ್ ಸ್ವಲ್ಪ ಮಿಕ್ಸ್ ಮಾಡಿದ್ದೆ. ಇವಾಗ ಏನು ಮಾಡ್ತಾ ಅಲ್ವಾ, ಲೈಕ್ 2-3 ಡ್ರಾಪ್ಸ್ ಹಾಕಿ ಮಿಕ್ಸ್ ಮಾಡ್ಕೊಂಡಿಟ್ಟಿದ್ದೆ. ಅದು ಗಟ್ಟಿ ಆಗೋದಿಲ್ಲ. ನೀವು ಅಕಸ್ಮಾತ್ ಜಾಸ್ತಿ ಆಗೋಗ್ಬಿಟ್ಟಿದೆ, ವೇಸ್ಟ್ ಆಗೋಗುತ್ತೆ ಅಂತ ಏನು ಚಿಂತೆ ಮಾಡೋ ಅವಶ್ಯಕತೆ ಇರೋಲ್ಲ. ಸೊ ನಾನು ಅದನ್ನು ತೋರಿಸ್ತೀನಿ ನಿಮಗೆ. ನೋಡಿ, ಇದು ನಾನು ಬೆಳಗ್ಗೆ ಮಾಡಿಟ್ಟಿದ್ದೆ. ಒಂದು 2 hours ಆಯಿತು ಇದು ಮಾಡಿಟ್ಟು. ಬಟ್ ಈಗಲೂ ಹೀಗೆ ಕಾಣಿಸ್ತಿದೆ. ನಾನು ತುಂಬಾ ಮಾಡ್ಕೊಂಡ್ಬಿಟ್ಟಿದ್ದೆ, ಆದರೆ ಅದು ಮಿಕ್ಕೋಯ್ತು. ಇಲ್ಲಿ ನೋಡಿ, ನಾನು ಆಯಿಲ್ ಹಾಕಿರೋದ್ರಿಂದ ನೀವು ಇವಾಗೂ ಕೂಡ ಅದನ್ನು ಯೂಸ್ ಮಾಡ್ಕೋಬೋದು. ಗಟ್ಟಿ ಏನೂ ಆಗಿಲ್ಲ. ಸೊ ನೀವು ಆರಾಮಾಗಿ ಇದನ್ನು ಯೂಸ್ ಮಾಡ್ಕೋಬೋದು. ಬಟ್ ನೀವು ಬರೀ ನೀರು ಹಾಕಿ ಕಲಿಸ್ಕೊಂಡ್ರೆ ಸ್ವಲ್ಪ ಹೊತ್ತಾದ್ಮೇಲೆ ಗಟ್ಟಿ ಆಗೋ ಚಾನ್ಸಸ್ ಇದೆ. ಸರಿ, ಈಗ ಇದು ಈ ಹದಕ್ಕೆ ಬಂದಿದೆ ಅಲ್ವಾ. ಇವಾಗ ಹೇಗೆ ಅಪ್ಲೈ ಮಾಡೋದು ಅಂತ ನಿಮ್ಗೆ ತೋರಿಸ್ತೀವಿ. ಇನ್ನೊಂದೇನೆಂದರೆ, ನೀವು ಇದನ್ನು ಅಪ್ಲೈ ಮಾಡ್ಕೋಬೇಕಾದ್ರೆ ಫಸ್ಟು ನಿಮ್ಮ ಫೇಸ್ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಬರೀ ವಾಟರಿಂದ ಅಷ್ಟೇ, ಇನ್ನೇನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅದನ್ನು ಸ್ವಲ್ಪ ಬೆಚ್ಚಗಿರಲಿ ನೀರು, ಅಂದರೆ ಉಗುರು ಬೆಚ್ಚಷ್ಟು ಇರಲಿ. ಅಥವಾ ನಿಮ್ಗೆ ಕೋಲ್ಡ್ ವಾಟರ್ ಬೇಕಂದರೆ ಅದ್ರಲ್ಲಿ ಕೂಡ ನೀವು ಮುಖ ತೊಳ್ಕೊಬೋದು. ಮುಖ ತೊಳೆದಿದ ತಕ್ಷಣ ಇದನ್ನು ಅಪ್ಲೈ ಮಾಡ್ಕೋಬೇಕು. ಮತ್ತು ಕೆಲವೊಬ್ಬರಿಗೆ ಡೌಟ್ಸ್ ಇರ್ಬೋದು, ನನ್ನ ಸ್ಕಿನ್ ಆಯಿಲ್ ಆಗೋಗ್ಬಿಡುತ್ತೆ, ಏನೂ ಹಾಕ್ಕೊಂಡ್ರಲ್ವಲ್ಲ ನಾನು, ಬರೀ ಇದನ್ನೇ ಹಾಕ್ಕೊಂಡ್ರೆ ಹೇಗೆ ಅಂತ. ಏನೂ ಆಗೋಲ್ಲ. ನೀವು ಫಸ್ಟ್ ವಾಶಲ್ಲೇ ತುಂಬಾ ಡಿಫ್ರೆನ್ಸಸ್ ಕಾಣ್ತೀರಿ. ಬನ್ನಿ ತೋರಿಸ್ಕೊಡ್ತೀನಿ.
ಸೊ ನಾನು ನಿಮಗೆ ಇದನ್ನು ಸ್ಕಿನ್ ಮೇಲೆ ಹಾಕಿ ತೋರಿಸ್ತೀನಿ. ಸೊ ಫಸ್ಟು ನಾನು ಕೈ ವಾಶ್ ಮಾಡ್ಕೊಂಬಂದಿದ್ದೀನಿ. ಸೊ ಇಲ್ಲೇನು ಹೇಗೆ ತೋರಿಸ್ತೀನಿ ಹಾಗೆ ನಿಮ್ಮ ಮುಖದ ಮೇಲೆ ಕೂಡ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಇದು ತೊಗೊಂಡಿದ್ದ ತಕ್ಷಣ ಈ ಥರ ಬಂದಿರುತ್ತಲ್ವ, ನೀವು ಆರಾಮಾಗಿ 2 to 3 ಫಿಂಗರ್ಸಿಂದ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು. ಅಟ್ಲೀಸ್ಟ್ 2 to 3 ಮಿನಿಟ್ಸ್ ಮಸಾಜ್ ಮಾಡ್ಕೊಳ್ಳಿ, ಅಥವಾ 5 ಮಿನಿಟ್ಸ್ ಮಾಡ್ಕೋತೀರಾ ಅಂದ್ರೂ ಓಕೆ, ಏನು ತೊಂದರೆ ಇಲ್ಲ. ಈ ಥರ ಚೆನ್ನಾಗಿ ಅಪ್ಲೈ ಮಾಡ್ಕೊಂಡು ಮಸಾಜ್ ಮಾಡ್ತಾ ಹೋಗಿ. ನಿಮ್ಮ ಐಬ್ರೋಸ್ಗೆಲ್ಲ ಹಾಕ್ಕೊಳ್ಳೋಕೆ ಹೋಗಬೇಡಿ, ಏನಕ್ಕಂದರೆ ನೀವು 5 ಮಿನಿಟ್ಸ್ ಇಟ್ಟರೆ ಗಟ್ಟಿ ಆಗೋಗ್ಬಿಡುತ್ತಲ್ವ. ಸೊ ಸ್ವಲ್ಪ ಕಷ್ಟ ಆಗುತ್ತೆ ರಿಮೂವ್ ಆಗೋದು. ಬಟ್ ನೀವು ನೀರು ಸ್ವಲ್ಪ ತ್ಯಾವ ಮಾಡ್ಕೊಂಡು ಮುಖ 1 ನಿಮಿಷ ಆದಮೇಲೆ ಮುಖ ತೊಳಿಬೋದು, ಏನು ತೊಂದರೆ ಇಲ್ಲ. ಅಕಸ್ಮಾತ್ ಐಬ್ರೋಸ್ಗೆ ಮಿಸ್ ಆಗಿ ಅಂಟಿದ್ರು ಕೂಡ ಏನು ತೊಂದರೆ ಇಲ್ಲ. ಸೊ ನೋಡಿ ಹೀಗೆ ಬಂದಿರುತ್ತೆ. ಸೊ ಇದನ್ನು ನಾನಿವಾಗ ಹೀಗೆ ಒಂದು 3 to 4 ಮಿನಿಟ್ಸ್ ಇಡ್ತೀನಿ, ಅಥವಾ 5 ಮಿನಿಟ್ಸ್ ನಿಮ್ಗೆ ತೋರಿಸ್ತೀನಿ ಹೇಗಾಗಿರುತ್ತೆ ಟೆಕ್ಸ್ಚರ್ ಅಂತ. ನೀವು ಇಲ್ಲಿ ನೋಡ್ತಿರ್ಬೋದು, ನಾನು ಹಾಕ್ಕೊಂಡು 5 ಮಿನಿಟ್ಸ್ ಆಗಿದೆ, ಈ ಥರ ಆಗಿದೆ. ಹಿಂಗೆ ಮಾಡಿದ್ರೆ ಎಲ್ಲ ಪುಡಿ ಉದುರುತ್ತೆ ನೋಡಿ. ನೀವು ಇಲ್ಲಿ ಹಿಂಗೆ ಮಾಡಿದ್ರೆ ನೋಡಿ, ಇದು ನೆರೆ ಕಟ್ಟುತ್ತಲ್ವ. ಸೊ ತುಂಬ ಡ್ರೈ ಆದಾಗ ಹಿಂಗೆ ಕಾಣುತ್ತೆ. ಸೊ ಈಗ ನೀವು ಇದನ್ನು ತೊಳಿಬೋದು, ಅಥವಾ ಆವಾಗಲೇ ಹಾಕಿದಾಗಲೇ 2-3 ಮಿನಿಟ್ಸ್ ಕೂಡ ತೊಳಿಬೋದು. ಸೊ ಇದನ್ನು ನಾನು ತೊಳೆದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಹೇಗಾಗಿದೆ ಅಂತ. ಇನ್ನೊಂದು ಮೆಥಡ್ ಏನಿದೆ ಅಂದರೆ, ನಾನಿಲ್ಲಿ ಕೊಕೊನಟ್ ಆಯಿಲ್ ಹಾಗೂ ಮೈಸೂರು ಬೇಳೆನ ಒಂದೇ ಸಲ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊಂಡೆ ಅಲ್ವಾ, ಅದು ಒಂದು ಮೆಥಡ್. ಇನ್ನೊಂದು ಮೆಥಡ್ ಏನಂದರೆ, ನೀವು ಫಸ್ಟೇ ಕೊಕೊನಟ್ ಆಯಿಲಿಂದ ನಿಮ್ಮ ಫೇಸೆಲ್ಲ ಮಸಾಜ್ ಮಾಡ್ಕೋಬೋದು ಚೆನ್ನಾಗಿ. ಅದಾದ ನಂತರ ನೀವು ಮೈಸೂರು ಬೇಳೆನಲ್ಲಿ ಬರೀ ನೀರು ಮಿಕ್ಸ್ ಮಾಡಿಕೊಂಡು ಅದರ ಮೇಲೆ ಮಸಾಜ್ ಮಾಡ್ಕೋಬೋದು, ಅದು ಕೂಡ ಒಳ್ಳೆಯದೇ. ಸೊ 2 ಥರನೂ ಯೂಸ್ ಮಾಡ್ಕೋಬೋದು. ನೀವು ನೋಡಿ ನಿಮ್ಗೆ ಯಾವುದು ಬೆಸ್ಟ್ ಸೂಟ್ ಆಗುತ್ತೆ ಅದನ್ನು ಯೂಸ್ ಮಾಡ್ಕೋಬೋದು. ಮತ್ತು ತುಂಬ ಜನರಿಗೆ ಕೊಕೊನಟ್ ಆಯಿಲ್ ಯೂಸ್ ಮಾಡಿದ್ರೆ ನನ್ನ ಸ್ಕಿನ್ನೆಲ್ಲ ಆಯಿಲ್ ಆಗೋಗ್ಬಿಡುತ್ತೆ ಅನ್ನೋರ ಡೌಟ್ ಏನಿದೆ, ಖಂಡಿತ ಇಲ್ಲ. ನೀವು ಇದು ವಾಶ್ ಮಾಡಿದ್ಮೇಲೆ ಒಂದು ತೊಟ್ಟು ಕೂಡ ಆಯಿಲ್ ನಿಮ್ಮ ಸ್ಕಿನ್ ಮೇಲೆ ಇರೋದಿಲ್ಲ. ನಿಮ್ಗೆ ಅಷ್ಟು ನಂಬಿಕೆ ಇಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅದಾದ ನಂತರನೂ ನಿಮ್ಗೆ ಬೇಡ ಅನಿಸಿದ್ರೆ ನೀವು ಕೊಕೊನಟ್ ಆಯಿಲ್ನ ಸ್ಕಿಪ್ ಮಾಡ್ಬೋದು. ಸೊ ಬನ್ನಿ ಈಗ ಇದನ್ನು ತೊಳ್ಕೊಂಬಿಟ್ಟು ತೋರಿಸ್ತೀನಿ ನಿಮಗೆ. ನೋಡಿ ನಾನಿವಾಗ ವಾಶ್ ಮಾಡ್ಕೊಂಬಂದಿದ್ದೀನಿ, ಹೀಗೆ ಕಾಣಿಸ್ತಿದೆ. ಇಷ್ಟು ಪೋರ್ಷನ್ ಮಾತ್ರ ನಾನು ಹಾಕಿದ್ದು ಅಲ್ವಾ, ನೋಡಿ ಹೀಗೆ ಕಾಣಿಸ್ತಿದೆ. ಸೊ ಇದನ್ನು ಇವಾಗ ನೀವು ಮುಖ ತೊಳೆದ ಮೇಲೆ ಯಾವಾಗಲೂ ಅಷ್ಟೇ ಸುಮ್ಮನೆ ಟ್ಯಾಪ್ ಮಾಡ್ಕೋಬೇಕು ಅಷ್ಟೇ. ನೀವು ಗಟ್ಟಿಯಾಗೂ ಕೂಡ ಚೆನ್ನಾಗಿ ಹೆಂಗೆ ಬೇಕೋ ಹಾಗೆಲ್ಲ ಒರೆಸ್ಬಿಡೋದಲ್ಲ, ಸುಮ್ಮನೆ ಟ್ಯಾಪ್ ಮಾಡ್ತಾ ಹೋಗಿ ಅಷ್ಟೇ. ಹೀಗೆ ನೀವು ಇದು ಮಾಡಿದ ತಕ್ಷಣ ನಿಮ್ಮ ಸ್ಕಿನ್ ಎಷ್ಟು ಫ್ರೆಶ್ಶಾಗಿ ಕಾಣಿಸುತ್ತೆ ಅಂದರೆ ಅಷ್ಟು ಫ್ರೆಶ್ಶಾಗಿ ಕಾಣಿಸುತ್ತೆ. ನೋಡಿ ಈ ಪೋರ್ಷನ್ ಏನು ಮಾಡ್ಕೊಂಡಿದ್ದೆ ನಾನು, ನೋಡಿ ಈ ಥರ. ನಿಮಗೆ ಕೈ ಮೇಲೆ ಅಷ್ಟು ಡಿಫ್ರೆನ್ಸ್ ಕಾಣಿಸ್ದೇ ಇರ್ಬೋದು ಅಥವಾ ಕಾಣಿಸ್ತಿರ್ಬೋದು, ಬಟ್ ನನಗೆ ಆ ಡಿಫ್ರೆನ್ಸ್ ಫೀಲ್ ಆಗುತ್ತೆ. ಬಟ್ ನೀವು ನಿಮ್ಮ ಸ್ಕಿನ್ ಮೇಲೆ ಇದನ್ನು ಯೂಸ್ ಮಾಡಿದ ನಂತರ ನಿಮ್ಮ ರಿಸಲ್ಟ್ಸ್ ಏನಿದೆ ಅದು ಕಾಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ, ನನಗೂ ತುಂಬ ಖುಷಿ ಆಗುತ್ತೆ. ಸೊ ಯೂಸ್ ಆಗಿದೆ ಅಂತ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.